ಧರ್ಮಸ್ಥಳ ವಿರೋಧಿ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅರೆಸ್ಟ್. ಇಂಟ್ರೊಡಕ್ಷನ್ ನಲ್ಲಿ ಹೇಳಿದೆ ನಾನು, ಬಿಜೆಪಿ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳನ್ನು ಅವಹೇಳನಕಾರಿಯಾಗಿ ಅವರ ಬಗ್ಗೆ ಮಾತನಾಡಿದ ಪ್ರಕರಣದಲ್ಲಿ ಅರೆಸ್ಟು. ಬ್ರಹ್ಮಾವರ ಪೊಲೀಸರು ತಿಮ್ಮರೋಡಿಯಲ್ಲಿ ಅರೆಸ್ಟ್ ಮಾಡಿ ಕರ್ಕೊಂಡು ಹೋದರು. ಬಹುಚರ್ಚಿತ ವಿಷಯ ಇದು. ಅರೆಸ್ಟ್ ಆಗಿದ್ದಲ್ಲ, ಯಾವ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದು ಅಂತ. ಮುಖ್ಯಮಂತ್ರಿಗಳನ್ನು ಬೈದಾಗಿಲ್ಲ, ಉಪಮುಖ್ಯಮಂತ್ರಿಗಳನ್ನು ಬೈದಾಗಿಲ್ಲ, ಹೋಮ್ ಮಿನಿಸ್ಟರ್ ಬೈದಾಗ ಅರೆಸ್ಟ್ ಆಗಲಿಲ್ಲ, ಶಾಸಕರುಗಳನ್ನು ಬೈದಾಗ ಇಲ್ಲ, ಸಚಿವರುಗಳನ್ನು ಬೈದಾಗ ಇಲ್ಲ, ಸಂಸದರುಗಳನ್ನು ಬೈದಾಗ ಅರೆಸ್ಟ್ ಆಗಿಲ್ಲ. ಕರ್ನಾಟಕದಲ್ಲೇ ಇದ್ದು ಕರ್ನಾಟಕದ ರಾಜಕಾರಣ ಮಾಡುವ ಯಾರನ್ನ ಬೈದಾಗಲೂ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅರೆಸ್ಟ್ ಆಗಲಿಲ್ಲ. ಅರೆಸ್ಟ್ ಆಗಿರುವುದು BL ಸಂತೋಷರನ್ನ ಬೈದಂಥ ಪ್ರಕರಣದಲ್ಲಿ. ಬಿಜೆಪಿ ಮುಖಂಡ ಕುಲಾಲ್ ಅವರು ಕಂಪ್ಲೇಂಟ್ ಕೊಟ್ಟಿದ್ರು. ASP ಅವರ ನೇತೃತ್ವದಲ್ಲಿ ಅರೆಸ್ಟ್ ಮಾಡೋದಕ್ಕೆ ತಂಡ ಬಂತು. ದೊಡ್ಡ ಹೈಡ್ರಾಮಾ ಆಯ್ತಲ್ಲಿ. ಉಡುಪಿ ಜಿಲ್ಲೆ ಬ್ರಹ್ಮಾವರ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ರಿಜಿಸ್ಟರ್ ಆಗಿತ್ತು. ಪೊಲೀಸರ ಜೊತೆಗೆ ಭಯಂಕರ ವಾಗ್ವಾದ. ಕೊನೆಗೂ ಪೊಲೀಸ್ ಜೀಪ್ ಹತ್ತಲಿಲ್ಲ ಅಲ್ಲ, ಸ್ವಂತ ಕಾರ್ನಲ್ಲೇ ಹೋಗಿದ್ದು. ಬ್ರಹ್ಮಾವರ ಸ್ಟೇಷನ್ಗೆ ಹೋಗ್ತಾ ಇದ್ದಂತೆ ಪೊಲೀಸರು ಕಸ್ಟಡಿಗೆ ತಗೊಂಡ್ರು. ಪ್ರೊಸೀಜರ್ ಪ್ರಕಾರ ಮೆಡಿಕಲ್ ಟೆಸ್ಟ್ ಮಾಡಿದ್ರು, ಕೋರ್ಟಿಗೆ ಹಾಜರುಪಡಿಸಿದ್ರು. ನಾನ್ ಬೇಲೆಬಲ್ ಅಫೆನ್ಸಸ್ ಹಾಕಿದ್ದಾರೆ, ಸೆಕ್ಷನ್ಸ್ ಹಾಕಿದ್ದಾರೆ. 7 ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆ ಇರುವ ಪ್ರಕರಣಗಳಾಗಿರೋದ್ರಿಂದ ಸ್ಟೇಷನ್ ಬೇಲಿನ ಸಾಧ್ಯತೆ ಇಲ್ಲ. ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಬೇಕು. ಅಲ್ಲಿಗೆ ಬಂದ ವಕೀಲರು ಬೇಲ್ ಕೊಡಬೇಕು ಅಂತ ಕೇಳಿದ್ರು. ಜಾಮೀನು ಅರ್ಜಿಯ ವಿಚಾರಣೆಯನ್ನು ಸೋಮವಾರ ಮುಂದೂಡಿದಂಥ ನ್ಯಾಯಾಧೀಶರು ಜೈಲಿಗೆ ಹೋಗಿ ಈಗ ಅಂತಂದರು. 23ನೇ ತಾರೀಖಿಗೆ ಜಾಮೀನು ಅರ್ಜಿಯ ವಿಚಾರಣೆ. ಫೇಸ್ಬುಕ್ ಪೇಜ್ನಲ್ಲಿ ಅಪಮಾನಕರವಾಗಿ, ಅವಹೇಳನಕರವಾಗಿ ಮಾತನಾಡಿ ವಿಡಿಯೋ ಅಪ್ಲೋಡ್ ಮಾಡಿದ್ದ ಪ್ರಕರಣ ಇದು. ಆಗಸ್ಟ್ 18ನೇ ತಾರೀಕು ಬ್ರಹ್ಮಾವರ ಸ್ಟೇಷನ್ಗೆ ರಾಜೀವ್ ಕುಲಾಲ್ ಅನ್ನುವಂಥ ಬಿಜೆಪಿ ಸ್ಥಳೀಯ ನಾಯಕರು ಕಂಪ್ಲೇಂಟ್ ಕೊಡ್ತಾರೆ. FIR ದಾಖಲಾದ ನಂತರ ಪೊಲೀಸರು, ಬ್ರಹ್ಮಾವರ ಪೊಲೀಸರು 2 ನೋಟಿಸ್ ಕೊಟ್ಟಿದ್ರು ತಿಮ್ಮರೋಡಿಗೆ. 2 ನೋಟಿಸ್ಗೂ ಈತ ಉತ್ತರ ಕೊಡಲಿಲ್ಲ. ಅರೆಸ್ಟ್ ಮಾಡೋದಕ್ಕೆ ಬಂದರು. ಈ ಘಟನೆಯ ವಿವರಗಳನ್ನು, ಬಂಧನದ ವಿವರಗಳನ್ನು ಹೇಳುವಾಗ ಉಡುಪಿಯ SP ಅವರು ಮಹೇಶ್ ಶೆಟ್ಟಿ ತಿಮ್ಮರೋಡಿಗೆ ಚಾಳಿ ಬಿದ್ದ ಆರೋಪಿ ಅಂದರು. ಹ್ಯಾಬಿಚುವಲ್ ಅಫೆಂಡರ್ ಅಂತ ಕರೀತಾರೆ ಅದಕ್ಕೆ, ಅಂದರೆ ರಿಪೀಟೆಡ್ ಅಫೆಂಡರ್ ಅಂತ. ಬಂಧಿಸಿ ಕರ್ಕೊಂಡು ಹೋಗ್ತಾ ಇದ್ದಾಗ ASP ಅವರ ಕಾರಿಗೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಬೆಂಬಲಿಗರ ಕಾರ್ ಗುದ್ದುತ್ತೆ. ಆ ಕಾರಿನಲ್ಲಿದ್ದ 3 ಜನರನ್ನು ವಶಕ್ಕೆ ತಗೊಂಡಿದ್ದಾರೆ, ಸೃಜನ್, ಹಿತೇಶ್ ಮತ್ತು ಸಹನ್. ಉಡುಪಿ ಜಿಲ್ಲೆ ಕಾರ್ಕಳ ತಾಲೂಕಿನ ಹೊಸಮಾರು ಹತ್ರ ಈ ಘಟನೆ ಆಗತ್ತೆ. ASP ಕಾರಿಗೆ ಗುದ್ದಿತ್ತು. BNS ಸೆಕ್ಷನ್ 196 ಹಾಕಿದ್ದಾರೆ. ಧರ್ಮಗಳ ನಡುವೆ ದ್ವೇಷಕ್ಕೆ ಪ್ರಚೋದನೆ, ಶಾಂತಿ ಕದಡುವ ಉದ್ದೇಶದಿಂದ ಉದ್ದೇಶಪೂರ್ವಕವಾಗಿ ಅಪಮಾನ ಮಾಡಿದ ಸೆಕ್ಷನ್ ಇದೆ 352. 353 ಆಫ್ 2 ಇದೆ, ಎಲೆಕ್ಟ್ರಾನಿಕ್ ಮಾಧ್ಯಮದ ಮೂಲಕ ತಪ್ಪು ಸಂದೇಶ ಕೊಟ್ಟಂಥದ್ದು. ಬಂಧನದ ವೇಳೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಹೇಳಿದ್ದೇನು ಕೇಳಿಸ್ಕೊಳ್ಳಿ. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ಬಿಜೆಪಿ ಅವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು, ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. ನಾನು ಇವತ್ತು ಸ್ಟೇಷನ್ಗೆ ಹೋಗ್ತೇನೆ, ಪೊಲೀಸ್ನವರಿಗೆ ಸರಿಯಾದ ಒಂದು ಹೇಳಿಕೆಯನ್ನು ಕೊಡ್ತೇನೆ, ನ್ಯಾಯ ಖಂಡಿತ ಸಿಗ್ತದೆ. ಬಿಜೆಪಿ ಅವರೇ ಮಾಡಿದ ಪಾಪದ ಕೂಸು ಸರ್ವನಾಶ ಆಗಿ ಹೋಗ್ತಾರೆ. ಸೌಜನ್ಯಳಿಗೆ ನ್ಯಾಯ ಸಿಗಬೇಕು. BL ಸಂತೋಷ್ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಇವತ್ತು 20 ಜನ ಬಂದು ಕರ್ಕೊಂಡು ಹೋಗ್ತಾ ಇದ್ದಾರೆ. ಸೌಜನ್ಯ ಹೋರಾಟ ಮಾಡಿದ್ದಕ್ಕೆ ಹೋರಾಟವನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇದೊಂದು ಕುತಂತ್ರ. BL ಸಂತೋಷ್ ಅವ್ರ ಬಗ್ಗೆ ಮಾತಾಡಿದ್ದಕ್ಕೆ ಇವತ್ತು ಸೌಜನ್ಯಾಳಿಗೆ ನ್ಯಾಯ ಸಿಗಬೇಕು, ಸಿಗಬಾರದು ಅಂತ ಯಾವನಾರು ಹೇಳಿದಾನ ಇಲ್ಲಿ ತನಕ? ನ್ಯಾಯ ಸಿಗಲೇಬೇಕು. ನ್ಯಾಯ ನ್ಯಾಯಾಲಯದಲ್ಲಿ ಸಿಗುತ್ತೆ, ಬೀದಿ ಹೋರಾಟದಲ್ಲ.
ಸಾಕ್ಷಿಗಳನ್ನು ನ್ಯಾಯಾಲಯಕ್ಕೆ ಕೊಟ್ಟರೆ ಮುಗಿದು ಹೋಯ್ತಲ್ರಿ. ಎಷ್ಟು ಪಕ್ಕಾ ಸಾಕ್ಷಿಗಳಿದ್ದಾವೆ ಇವ್ರ ಹತ್ರ ಅಂದರೆ, ಅಥವಾ ಇವರು ಪಕ್ಕಾ ಸಾಕ್ಷಿಗಳಿರುವುದರ ಬಗ್ಗೆ ಹೇಳ್ಕೊಂಡಿದ್ದಾರೆ ಅಂತಂದರೆ, ಆರೋಪಿಗಳು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಸೌಜನ್ಯಾಳ ಅತ್ಯಾಚಾರ ರೇಪ್ ಮಾಡಿದವ್ರು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ. ಅಷ್ಟು ಕಾನ್ಫಿಡೆಂಟಾಗಿ ಹೇಳ್ತಾರೆ ನಮ್ಮ ಹತ್ರ ಸಾಕ್ಷ್ಯಗಳಿದೆ ಅಂತ. ಕೊಟ್ಟುಬಿಟ್ರೆ ಮುಗಿತಪ್ಪ. ಅದನ್ನು 13 ವರ್ಷ ಹೋರಾಟ ಮಾಡಬೇಕಾ ಅದನ್ನ ಇಟ್ಕೊಂಡು? ಇಲ್ಲೇ ಇದ್ದಾವೆ, ಮೊಬೈಲ್ನಲ್ಲಿದ್ದಾವೆ, ಜೇಬ್ನಲ್ಲಿದ್ದಾವೆ. ಈಗ ಕೊಡ್ತೀವಿ, ಇನ್ನೊಂದು ಸ್ವಲ್ಪ ಹೊತ್ತಿಗೆ ಕೊಡ್ತೀವಿ, ಅಲ್ಲಿ ಕೊಡ್ತೀವಿ, ಇಲ್ಲಿ ಕೊಡ್ತೀವಿ. ಮಹೇಶ್ ಶೆಟ್ಟಿ ತಿಮರೋಡಿ ಅವ್ರದ್ದೊಂದು ಹೇಳಿಕೆ ನೋಡ್ತಾ ಇದ್ದೆ. ದೆಹಲಿಯಲ್ಲಿ ಪೊಲೀಸರಿಗೆ ಸಾಕ್ಷ್ಯಗಳನ್ನು ತೋರಿಸಿದ್ರಂತವರು, ಮೊಬೈಲ್ನಲ್ಲಿದ್ದ ಸಾಕ್ಷ್ಯಗಳು. ದೆಹಲಿ ಪೊಲೀಸರು ದಂಗಾಗ್ಬಿಟ್ರಂತೆ. ಯಪ್ಪ, ಹಿಂಗೆಲ್ಲ ನಡೆಯುತ್ತಾ ಅಲ್ಲಿ ಅಂದ್ರಂತೆ. ದಕ್ಷಿಣ ಕನ್ನಡ ಪೊಲೀಸರಿಗೆ ತೋರಿಸಿದ್ರೆ ಮುಗಿದು ಹೋಗಿರೋದು. ಅವ್ರ ಮೇಲೆ ನಂಬಿಕೆ ಇಲ್ಲ ಅಂದರೆ, ಈ ರಾಜ್ಯದಲ್ಲಿ ಬೇರೆ ಬೇರೆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳಿದ್ದಾವೆ. ಆ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳ ಮೇಲೆ ನಂಬಿಕೆ ಇಲ್ಲ ಅಂದರೆ, ರಾಷ್ಟ್ರ ಮಟ್ಟದ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿಗಳಿದ್ದಾವೆ. ಯಾವ ತನಿಖಾ ಸಂಸ್ಥೆಯ ಮೇಲೂ ನಂಬಿಕೆ ಇಲ್ಲ ಅಂದರೆ ನ್ಯಾಯಾಲಯಗಳಿದ್ದಾವೆ. ನ್ಯಾಯಾಲಯಗಳು ನಮ್ಮ ಮೇಲೆ ನಂಬಿಕೆ ಇಲ್ಲ ಅಂದರೆ ಪಬ್ಲಿಕ್ ಡೊಮೇನಿಗೆ ಬಿಟ್ಟುಬಿಡಿ ಒಂದ್ಸಲ. ಯೂಟ್ಯೂಬು, ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಕರತಲಮಲಕ ನಿಮಗೆ ಬಿಟ್ಟುಬಿಡಿ ಒಂದ್ಸಲ. ನೋಡಿ, ಇಲ್ಲಿಂತಿಂಥ ಸಾಕ್ಷಿಗಳಿದ್ದಾವೆ. ಸೌಜನ್ಯಾಳ ಅತ್ಯಾಚಾರವನ್ನು ವೀರೇಂದ್ರ ಹೆಗ್ಗಡೆ ಅವರ ತಮ್ಮನ ಮಗ ಮಾಡಿರೋದಕ್ಕೆ ಇಷ್ಟು ಸಾಕ್ಷಿಗಳಿದ್ದಾವೆ ನೋಡಿ ಅಂತ. ಅದು ಬಿಟ್ಟು ಅನಿಶ್ಚಲ್ ಜೈನ್ ಹೆಸರು ಹೇಳೋದು, ಭಾಷಣ ಮಾಡೋದು, ಹೆಸರು ಹೇಳೋದು, ಭಾಷಣ ಮಾಡೋದು. ಮತ್ತೆ ಸೌಜನ್ಯಾಗ ನ್ಯಾಯ ಸಿಗಬೇಕು. ಯಾವಾಗ ಸಿಗುತ್ತೆ ನ್ಯಾಯ? ಹೆಂಗೆ ಸಿಗುತ್ತೆ ನ್ಯಾಯ? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.